ವೃಶ್ಚಿಕ ರಾಶಿ. ಜುಲೈ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ಜುಲೈ ಅದೃಷ್ಟ ಮತ್ತು ಅರ್ಥಪೂರ್ಣತೆಯ ಬಲವಾದ ಎಳೆಯನ್ನು ಹೊತ್ತು ತರುತ್ತದೆ. ಮಹಾಶುಭಗ್ರಹವು ನಿಮ್ಮ ಅದೃಷ್ಟ, ಉನ್ನತ ಶಿಕ್ಷಣ ಮತ್ತು ಜೀವನೋದ್ದೇಶದ 9ನೇ ಮನೆಯಲ್ಲಿ ನೆಲೆಸಿದೆ. ಇದು ಪ್ರಯಾಣ, ಬೋಧನೆ, ಮಾರ್ಗದರ್ಶನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಕೂಲಕರ ಆಶೀರ್ವಾದ. ಆದರೂ ಅದರ ಪೂರ್ಣಫಲ ಈ ತಿಂಗಳು ಸ್ವಲ್ಪ ತಡೆಯಲ್ಪಟ್ಟಿದೆ. ಜುಲೈನ ನಿಜವಾದ ಕೆಲಸ ನಿಮ್ಮ ಸಂಬಂಧಗಳಲ್ಲಿ ಮತ್ತು ನಿಮ್ಮ ಭಾವನಾತ್ಮಕ ತಳಹದಿಯಲ್ಲಿದೆ. ನಿಮ್ಮ ಅಧಿಪತಿಯಾದ ಕುಜ ನಿಮ್ಮ 7ನೇ ಮನೆಯಲ್ಲಿ ಕುಳಿತು ಪಾಲುದಾರಿಕೆಗಳನ್ನು ತೀವ್ರಗೊಳಿಸುತ್ತಾ ಘರ್ಷಣೆಯನ್ನು ಆಹ್ವಾನಿಸುತ್ತದೆ. ಆದರೆ ಶನಿ ಪ್ರಣಯ, ಮಕ್ಕಳು ಮತ್ತು ಸೃಜನಶೀಲತೆಯ ವಿಷಯಗಳ ಮೇಲೆ ಭಾರ ಹೇರುತ್ತದೆ ಮತ್ತು ಚಡಪಡಿಕೆಯ ಒಳಹರಿವು ಮನೆಯನ್ನು ಕದಡುತ್ತದೆ. ಆಪ್ತ ಸಂಬಂಧಗಳನ್ನು ಸಂಯಮದಿಂದ ನಿಭಾಯಿಸಿದರೆ ತಿಂಗಳು ನಿಮಗೆ ನಿಜವಾದ ಜ್ಞಾನ ಮತ್ತು ಶಾಂತ ಸುದೈವದಿಂದ ಪ್ರತಿಫಲ ನೀಡುತ್ತದೆ. ವೃತ್ತಿ ಮತ್ತು ಕೆಲಸ ಸ್ಥಿರ. ನಿಮ್ಮ ಬೆನ್ನ ಹಿಂದೆ ಮೌನ ಸದ್ಭಾವನೆಯೊಂದಿಗೆ ಪ್ರತಿಷ್ಠೆ ಮತ್ತು ಸರಿಯಾದ ಮಾರ್ಗದರ್ಶನ ನಿಮಗೆ ಬೆಂಬಲ ನೀಡುತ್ತವೆ. ಆದರೆ ಯಾವುದೇ ಪಾಲುದಾರಿಕೆಯ ಉದ್ವೇಗವನ್ನು ಕೆಲಸದ ಸ್ಥಳದಿಂದ ದೂರವಿಡಿ. ಮೊದಲ ಅರ್ಧವನ್ನು ಸಿದ್ಧತೆಗಾಗಿ ಮತ್ತು 24ರ ನಂತರದ ಕಾಲವನ್ನು ವಿಷಯಗಳನ್ನು ಮುಂದಕ್ಕೆ ಕೊಂಡೊಯ್ಯಲು ಬಳಸಿ. ಆರ್ಥಿಕ ಮತ್ತು ಸಂಪತ್ತು. ಹಣ ಗುಪ್ತ ಅಥವಾ ಹಂಚಿಕೆಯ ಮೂಲಗಳಿಂದ ಬರಬಹುದು. ಇತರರ ಸಂಪನ್ಮೂಲಗಳು, ಸಂಶೋಧನೆ, ಬಾಕಿಗಳು ಅಥವಾ ಅನಿರೀಕ್ಷಿತ ಮಾರ್ಗಗಳಿಂದ. ಆದರೆ ಹರಿವು ಅಸಮವಾಗಿರುತ್ತದೆ. ಅದನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಅಪಾಯಕಾರಿ ತೊಡಕುಗಳನ್ನು ತಪ್ಪಿಸಿ ಮತ್ತು 24ರ ನಂತರ ಆರ್ಥಿಕ ವಿಷಯಗಳನ್ನು ದೃಢಗೊಳಿಸಿ. ಸಂಬಂಧಗಳು ಮತ್ತು ಕುಟುಂಬ. ಅತ್ಯಂತ ಬೇಡಿಕೆಯ ಕ್ಷೇತ್ರ. ನಿಮ್ಮ ಪಾಲುದಾರಿಕೆಯ ಮನೆಯಲ್ಲಿ ಕುಜ ಉತ್ಸಾಹವನ್ನು ತರುತ್ತದೆ. ಆದರೆ ಅಹಂಕಾರದ ಜಗಳಗಳನ್ನು ಮತ್ತು ಸಂಗಾತಿ ಅಥವಾ ಆಪ್ತ ಮಿತ್ರನೊಂದಿಗೆ ವಿವಾದಗಳನ್ನು ತರುತ್ತದೆ. ಉಷ್ಣತೆಯನ್ನು ತಣ್ಣಗಾಗಿಸಿ. ಷರತ್ತುಗಳ ಒತ್ತಾಯವನ್ನು ತಪ್ಪಿಸಿ ಮತ್ತು ಸರಿಯಾದ ಕ್ಷಣಗಳನ್ನು ಆಯ್ಕೆ ಮಾಡಿ. ಮನೆಯ ತಳಹದಿಯು ಚಡಪಡಿಕೆಯಿಂದ ಕೂಡಿರುತ್ತದೆ. ಆದ್ದರಿಂದ ಶಾಂತಿಯನ್ನು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿ. ಆರೋಗ್ಯ ಮತ್ತು ಚೈತನ್ಯ. ಒತ್ತಡ, ಕೋಪ ಮತ್ತು ರಕ್ತದೊತ್ತಡದ ಬಗ್ಗೆ ಜಾಗ್ರತೆ ವಹಿಸಿ. 7ನೇ ಮನೆಯ ಕುಜ ಉದ್ವೇಗ ಅಥವಾ ಒತ್ತಡವಾಗಿ ನಿಮ್ಮದು ಅಥವಾ ಸಂಗಾತಿಯದು ಪ್ರಕಟವಾಗಬಹುದು. ದೈಹಿಕ ಚಟುವಟಿಕೆಗಳು, ಸಮತೋಲಿತ ಪ್ರತಿಕ್ರಿಯೆಗಳು ಮತ್ತು ಒಳ್ಳೆಯ ನಿದ್ರೆ ಈ ತೀವ್ರತೆಯನ್ನು ಆರೋಗ್ಯಕರವಾಗಿಡುತ್ತವೆ. ಮನಸ್ಸು ಮತ್ತು ಆಧ್ಯಾತ್ಮಿಕತೆ. ತಾತ್ವಿಕವಾಗಿ ಸಮೃದ್ಧ ಮತ್ತು ನಿಜವಾಗಿಯೂ ಆಳಗೊಳ್ಳುತ್ತಿದೆ. ಅಧ್ಯಯನ, ತೀರ್ಥಯಾತ್ರೆ, ಗುರುಗಳು ಮತ್ತು ಅರ್ಥದ ಕಡೆಗೆ ನೀವು ಸೆಳೆಯಲ್ಪಡುತ್ತೀರಿ. ಇದರೆಡೆಗೆ ವಾಲಿರಿ. ಇದೇ ತಿಂಗಳ ನಿಜವಾದ ಕೊಡುಗೆ ಇರುವ ಜಾಗ ಮತ್ತು ಇದು ಉಳಿದೆಲ್ಲವನ್ನೂ ಸ್ಥಿರಗೊಳಿಸುತ್ತದೆ. ವಾರ 1, ಜುಲೈ 1ರಿಂದ 7. ಚಿಂತನಶೀಲ ಮತ್ತು ಸ್ವಲ್ಪ ಉದ್ವಿಗ್ನ. ತಾಳ್ಮೆ ಕಡಿಮೆ ಇರುವಾಗ ಯೋಜಿಸಿ, ಅಧ್ಯಯನ ಮಾಡಿ ಮತ್ತು ಸಂಬಂಧದ ಮುಖಾಮುಖಿ ಸಂಘರ್ಷಗಳನ್ನು ತಪ್ಪಿಸಿ. ವಾರ 2, ಜುಲೈ 8ರಿಂದ 14. ಅಂತರಂಗದ ಕೆಲಸಕ್ಕೆ ಮತ್ತು ಶಾಂತ ಆರ್ಥಿಕ ಪರಿಶೀಲನೆಗೆ ಒಳ್ಳೆಯದು. ಪಾಲುದಾರಿಕೆಯ ಮಾತುಕತೆಗಳನ್ನು ಮೃದುವಾಗಿಡಿ. ವಾರ 3, ಜುಲೈ 15ರಿಂದ 21. ಅದೃಷ್ಟ ಮತ್ತು ಕಲಿಕೆಯ ವಿಷಯಗಳು ಬೆಳಗುತ್ತವೆ. ಪ್ರಯಾಣ ಯೋಜನೆಗಳಿಗೆ, ಮಾರ್ಗದರ್ಶನಕ್ಕೆ ಅಥವಾ ಆಧ್ಯಾತ್ಮಿಕ ಸಾಧನೆಗೆ ಉತ್ತಮ ಅವಧಿ. ವಾರ 4, ಜುಲೈ 22ರಿಂದ 28. ಜುಲೈ 24ರಿಂದ 27ರಂದು ನಿಮ್ಮ ರಾಶಿ ಚೈತನ್ಯಗೊಳ್ಳುತ್ತದೆ ಮತ್ತು 24ರ ನಂತರ ನಿಂತುಹೋಗಿದ್ದ ವಿಷಯಗಳು ಚಲಿಸುತ್ತವೆ. ಏರುತ್ತಿರುವ ತೀವ್ರತೆಯನ್ನು ವಿವೇಕದಿಂದ ಬಳಸಿ. 27ರ ಸಮೀಪ ಸ್ವಲ್ಪ ವಿಶ್ರಮಿಸಿ. ವಾರ 5, ಜುಲೈ 29ರಿಂದ 31. ಅರ್ಥಪೂರ್ಣ, ನೆಲೆಗೊಳ್ಳುವ ಮುಕ್ತಾಯ. ಘರ್ಷಣೆ ಇದ್ದಲ್ಲಿ ಶಾಂತಿ ಮಾಡಿಕೊಳ್ಳಿ. ಜ್ಞಾನ ಮುನ್ನಡೆಸಲಿ ಮತ್ತು ಅಹಂ ವಿಶ್ರಮಿಸಲಿ. ನಿಮ್ಮ ತಾಳ್ಮೆ ಮಾಡುವ ಜಾಗದಲ್ಲಿ ನಿಮ್ಮ ಅದೃಷ್ಟ ಬೆಳೆಯುತ್ತದೆ.